ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪ್ರಸೀದ ಭಗವತ್ಯಂಬ ಪ್ರಸೀದ ಭಕ್ತವತ್ಸಲೆ ಪ್ರಸಾದಂ ಕುರುಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಪ್ರಸಾದಂ ಕುರುಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಜಗನ್ಮಾತೆಯ ದಿವ್ಯ ಚರಣಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಅವಳ ದಿವ್ಯ ಕೃಪಾಶೀರ್ವಾದವನ್ನು ಬೇಡ್ತೀನಿ. ಎಲ್ಲ ಪ್ರೀತಿಯ ಕರ್ನಾಟಕದ ಜನತೆಗೆ ಅವರಿಗೆ ನನ್ನ ಶುಭವನ್ನು ಕೋರ್ತಾ, ಪ್ರೀತಿಯ ಎಲ್ಲ ಸದ್ಭಕ್ತರೇ, ಇವತ್ತು ನರೇಂದ್ರಜಿಯವರ ನೇತೃತ್ವದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣದ ಒಂದು 24 ಗಂಟೆಗಳ ಅನವರತ ನಿರಂತರವಾದ ಒಂದು ಶಿಬಿರ ಇದು ಅಂತಲೇ ಹೇಳ್ಬೋದು. ಒಂದು ಮಂಗಳವಾದಂತಹ ಕಾರ್ಯ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ನಡೀತಾ ಇದೆ. ಇದೊಂದು ಪರಮಾದ್ಭುತವಾದಂಥ ಕಾರ್ಯ. ನೋಡೋದಕ್ಕಿದೆ ಪಾರಾಯಣ ಅಂತ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಒಂದು ಮೂಲವಾದಂಥ ನ್ಯೂಕ್ಲಿಯಸ್ ಇದ್ದಂಗೆ, ಇಡೀ ಬ್ರಹ್ಮಾಂಡದ ಒಂದು ನ್ಯೂಕ್ಲಿಯಸ್ ಇದ್ದಂಗೆ ಜಗನ್ಮಾತೆ ಅನ್ನುವಂಥದ್ದು. ಆ ಜಗನ್ಮಾತೆಯನ್ನು ಸಂತೃಪ್ತಿಗೊಳಿಸಿದ್ರೆ, ಆ ಜಗನ್ಮಾತೆಯನ್ನು ತೃಪ್ತಿಗೊಂಡ್ರೆ, ಜಗನ್ಮಾತೆ ಜಾಗೃತಗೊಂಡ್ರೆ, ಜಗನ್ಮಾತೆ ಸುಪ್ರೀತಗೊಂಡ್ರೆ ಅವಳು ಇಡೀ ಎಲ್ಲ ಚೇತನಗಳು ಸಹ ಸುಪ್ರೀತಗೊಳ್ತವೆ, ಎಲ್ಲರ ಮನಸ್ಸುಗಳು ಸಹ ಅರಳುತ್ತವೆ. ದುರ್ಜನರು ಸಜ್ಜನರಾಗ್ತಾರೆ, ಸಜ್ಜನರು ಶಾಂತಿಯನ್ನು ಪಡಿತಾರೆ, ಶಾಂತರು ಮುಕ್ತರಾಗ್ತಾರೆ, ಮುಕ್ತರು ಇತರರನ್ನು ಮುಕ್ತರನ್ನಾಗಿಸ್ರಿ. ಇಡೀ ಜಗತ್ತಿನಲ್ಲಿ ಮಂಗಳ ಉಂಟಾಗುತ್ತೆ, ಶಾಂತಿ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ದುರ್ಜನರು ಸಜ್ಜನರಾಗಬೇಕಾಗಿದೆ, ಸಜ್ಜನರು ಶಾಂತಿಯನ್ನು ಪಡಿಬೇಕಾಗಿದೆ, ಶಾಂತರು ಮುಕ್ತರಾಗಬೇಕಾಗಿದೆ. ಎಲ್ಲ ಬಂಧನದಿಂದ ಮುಕ್ತರಾದವರು ಇತರರನ್ನು ಮುಕ್ತರನ್ನಾಗಿಸ್ಬೇಕಾಗಿದೆ. ಇದೆಲ್ಲ ಕಾರ್ಯಗಳು ಸಹ ಒಂದೇ ಒಂದು ಕಾರ್ಯ ಯಾವುದಾದ್ರೂ ಒಂದು ಆಗುತ್ತೆ ಅನ್ನೋದೇ ಅದು ದುರ್ಗಾ ಸಪ್ತಶತಿ ಪಾರಾಯಣದಿಂದ. ಅಸಾಮಾನ್ಯನೂ ಸಹ ಸಾಮಾನ್ಯನೂ ಸಹ ಅಸಾಮಾನ್ಯನಾಗ್ತಾನೆ ಅದು ಇದರಲ್ಲಿ. ಮತ್ತು ದುರ್ಗೆ ಸ್ಮೃತ ಹರಸಿ ಭೀತಿ ವಿಶೇಷ ಜಂತು ಸ್ವಸ್ಥೈ ಸ್ಮೃತ ಮತಿಮತೇವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ಮಧನ್ಯ ಸರ್ವೋಪಕಾರ ಕರಣಾಯ ಸದಾರ್ಧ ಚಿತ್ತ. ದುರ್ಗೆ ಸಪ್ತಶತಿ ಪಾರಾಯಣ ಮಾಡಿದ್ರೆ, ದುರ್ಗೆಯನ್ನು ಸ್ಮರಣೆ ಮಾಡಿದ್ರೆ ಏನು ಲಾಭ ಅಂತ ಕೇಳ್ತಾರೆ. ಯಾಕಂದರೆ ಪ್ರಯೋಜನ ಇಲ್ಲದೆ ಯಾರೂ ಕೈ ಹಾಕಲ್ಲ. ಪ್ರಯೋಜನಂ ಮನುದೃಶ್ಯ ನಾವು ಅಂದೋಪಿ ಪ್ರವರ್ತತೆ ಅಂತ. ಪ್ರಯೋಜನ ಇಲ್ಲದೆ ಒಬ್ಬ ವ್ಯಕ್ತಿನೂ ಏನು ಪ್ರಯೋಜನ ಅಂತ ಕೇಳ್ತಾರೆ. ಏನು ಪ್ರಯೋಜನ ಅಂದರೆ ಅದು ಸಪ್ತಶತಿ ಪಾರಾಯಣ ಆ ಸ್ತೋತ್ರದಲ್ಲೇ ಇರುತ್ತೆ. ದುರ್ಗೆ ಸ್ಮೃತ, ಅವಳು ಸ್ಮರಣೆ ಮಾತ್ರ ಮಾಡಿದ್ರೆ ಸಾಕಂತೆ. ಸ್ಮರಣೆ ಮಾಡಿದ್ರೆ ದುರ್ಗೆ ಅಂತ ಅವಳಿಂದ ಹರಸಿ ಭೀತಿ ವಿಶೇಷ ಅಂತ, ಅವಳು ಭೀತಿಯನ್ನು ಶೇಷವೂ ಇಲ್ಲದಂತೆ ತೆಗಿಲಿ. ಹರಸಿ ಭೀತಿ ವಿಶೇಷ ಸ್ವಸ್ಥೈ ಸ್ಮೃತ ಮತಿಮತೀವ, ಮತ್ತು ಭೀತಿಯನ್ನು ತೆಗಿತಾಳೆ, ದುರ್ಗತಿಯನ್ನು ತೆಗಿತಾಳೆ, ಕಷ್ಟಗಳನ್ನು ತೆಗಿತಾಳೆ, ಸಂಕಟಗಳನ್ನು ತೆಗಿತಾಳೆ. ಕಷ್ಟ ಇದ್ದಾಗ ಅದ್ರ ಮಾಡಿದ್ರೆ, ನಾವು ಚೆನ್ನಾಗಿದ್ದಾಗಲೂ ಸಹ ಮಾಡಿದಾಗ ಏನಾಗುತ್ತೆ? ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ. ಚೆನ್ನಾಗಿರ್ಬೇಕಾದ್ರೂ ನಾವು ಅವಳನ್ನು ಪಾರಾಯಣ ಮಾಡಿದ್ರೆ, ಅವಳನ್ನು ಸ್ಮರಣೆ ಮಾಡಿದ್ರೆ ಶುಭವಾದ ಬುದ್ಧಿಯನ್ನು ಕೊಡ್ತಾಳೆ, ಮಂಗಳಕರವಾದ ಬುದ್ಧಿಯನ್ನು ಕೊಡ್ತಾಳೆ, ಶ್ರೇಷ್ಠವಾದಂಥ ಇಂಟೆಲಿಜೆನ್ಸ್ ಕೊಡ್ತಾಳೆ. ಯಾಕೆಂದರೆ ನಮ್ಮೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಪ್ರಾಬ್ಲಮ್ ಆಗ್ತಾ ಇರೋದು ದಡ್ಡರಿಂದ ಅಲ್ಲ, ಬುದ್ಧಿವಂತರಿಂದ. ಮಹಾಬುದ್ಧಿವಂತರು ಅಂತ ಹೇಳಿದ್ರು ಅವರಿಂದ ಭಾಳ ದೊಡ್ಡ ದೊಡ್ಡ ಸಮಸ್ಯೆ ಆಗ್ತಿದೆ. ಆದ್ದರಿಂದ ಅವಳೇನು ಮಾಡ್ತಾಳೆ, ಅಂತಹ ವ್ಯಕ್ತಿಗಳಲ್ಲೂ ಸಹ ಶುಭವಾದ ಬುದ್ಧಿಯನ್ನು ಕೊಟ್ಬಿಡ್ತಾಳೆ, ಒಳ್ಳೆ ಕಾರ್ಯ ಮಾಡುವಂತೆ ಪ್ರೇರಣೆ ಮಾಡ್ತಾಳೆ. ಶುಭಾಂ ದದಾಸಿ ಸ್ವಸ್ಥೈ ಸ್ಮೃತ ಮತಿಮತೇವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ಮಧನ್ಯ. ನಮ್ಮ ದೇಶ ಸಂಪದ್ಭರಿತವಾಗಬೇಕು ಅಂತ ನಾವೆಲ್ಲ ಬಯಸ್ತೀವಿ, ಎಲ್ಲ ರೀತಿಯಲ್ಲಿ ಮೇಲ್ ಬರಬೇಕು ಅಂತಾರೆ, ನಮ್ಮ ಮನೆ ಮೇಲ್ ಬರಬೇಕು ಅಂತ ಹೇಳಿ ಸಂಪತ್ತು ಬರುತ್ತೆ. ದಾರಿದ್ರ್ಯ ಅನ್ನೋದು ಲವಲೇಶವೂ ಇರೋದಿಲ್ಲ. ಹೀಗಾಗಿ ಎಲ್ಲ ಸಂಕಟಗಳಿಂದ ಪಾರಾಗಿ ಅವಳ ಕೃಪೆಗೆ ನಾವು ಪಾತ್ರರಾಗ್ತೀವಿ. ಯಾವಾಗಲೂ ನಾವು ಆನಂದವಾಗಿರುವಂತಹ ಒಂದು ಸ್ಥಿತಿಯನ್ನು ಕೊಡ್ತಾಳೆ. ಇಂಥ ಒಂದು ಮನೆ ಶಾಂತಿ ಆನಂದ ಪಡೀತು ಅಂದರೆ ಇಡೀ ಗ್ರಾಮವೇ ಶಾಂತಿ ಆನಂದ ಪಡೆಯುತ್ತೆ, ಇಡೀ ರಾಜ್ಯವೇ ಆನಂದ ಪಡೆಯುತ್ತೆ, ಇಡೀ ರಾಷ್ಟ್ರ ಮಾಡುತ್ತೆ. ಈ ರಾಷ್ಟ್ರವೇ ಭಾರತ ರಾಷ್ಟ್ರ ಆದರ್ಶನೀಯವಾಗೋ ಅಂಥ ಒಂದು ಸಂಧಿಕಾಲ ಬಂದಿದೆ. ಈಗ ಇಡೀ ಜಗತ್ತಿಗೆ ಭಾರತ ಒಂದು ಜಗದ್ಗುರು ಆಗುತ್ತೆ. ಈ ನಿಟ್ಟಿನಲ್ಲಿ ಜಗನ್ಮಾತೆ ವಿಶೇಷವಾಗಿ ಅವಳು ಕೃಪೆ ಮಾಡಲಿ ಅಂತ ಹೇಳಿ ಮನೆಗಳಲ್ಲೂ ಸಹ ಈ ಪಾರಾಯಣಗಳು ನಡೆಯಲಿ. ಇದೊಂದು ಕೇಂದ್ರವಾಗಿಟ್ಕೊಂಡು ಇಡೀ ಜಗತ್ತಿನಾದ್ಯಂತ ಈ ಪಾರಾಯಣಗಳು ಮನೆ ನಡೀಲಿ ಅಂತ ಹೇಳುತ್ತಾ ಈ ನನ್ನ ಮಾತುಗಳನ್ನು ಶ್ರೀ ದೇವಿಯ ಶ್ರೀಚರಣಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಜೈ ರಾಮಕೃಷ್ಣ, ಜೈ ದುರ್ಗಾ ಮಾತಾ ಕಿ ಜೈ.